ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅದೇ ಸಮಯಕ್ಕೆ ಕಾರಿನ ಶಬ್ದವಾಯಿತು. ಅಭಿ ಬಂದನೆಂದು ಎಲ್ಲರೂ ಊಹಿಸಿದಾಗ ಭಾರ್ಗವ್ ಭಾರ್ಗವ್ ಎಂದು ಕೂಗುತ್ತಾ ಒಳಬಂದರು ವರ್ಧನ್. ಇವರೇಕೆ ಬಂದರೆಂದು ಎಲ್ಲರೂ ಅವರತ್ತ ನೋಡಿದರು. ಮುಂದೆ ಬಂದು ಸೋಫಾದಲ್ಲಿ ಕುಳಿತಿದ್ದ ಭಾರ್ಗವ್ ಶರ್ಮಾರನ್ನು ನೋಡಿದವರೇ ನನ್ನ ಮಗಳೆಲ್ಲಿ ಭಾರ್ಗವ್ ಎಂದು ಕೇಳಿದರು. ಎಲ್ಲರಿಗೂ ವಿಚಿತ್ರ ಎನ್ನಿಸಿತು. ನಿನ್ನ ಮಗಳ? ಅವಳೆಲ್ಲಿದ್ದಾಳೆ ಅಂತ ನನಗೇನು ಗೊತ್ತು ವರ್ಧನ್ ಎಂದರು ಭಾರ್ಗವ್. ನಿಂತವರಲ್ಲಿ ಒಮ್ಮೆ ನೋಡಿದ ವರ್ಧನ್, ನಿನ್ನ ಮಗ ಅಭಿರಾಮ್ ಎಲ್ಲಿ ಎಂದು ಕೇಳಿದರು. ಅವನು ಆಫೀಸ್ ಕೆಲಸದ ಮೇಲೆ ಹೋಗಿದ್ದ, ಈಗ ಬರ್ತಿದ್ದಾನೆ ಎಂದರು. ಅವನೇ ನನ್ನ ಮಗಳನ್ನ ಏನೋ ಮಾಡಿದ್ದಾನೆ. ಈಗಲೇ ಹೇಳ್ತಿದ್ದೀನಿ ಕೇಳು ಭಾರ್ಗವ್, ನನ್ನ ಮಗಳಿಗೆ ಏನಾದರೂ ಆದರೆ ನಾನು ಮಾತ್ರ ನಿಮ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಎಂದರು ಅರಚುತ್ತಾ. ಏನು ಮಾತಾಡ್ತಿದ್ಯಾ ವರ್ಧನ್, ನೀನು ತಲೆ ಕೆಟ್ಟಿಲ್ಲ ತಾನೇ ನಿನಗೆ? ಗದರಿದರು ಆಯುಷ್. ನಾನು ಸರಿಯಾಗಿಯೇ ಮಾತಾಡ್ತಿದ್ದೀನಿ ಆಯುಷ್. ನನ್ನ ಮಗಳು ಬೆಳಗ್ಗೆ ಮನೆಯಿಂದ ಹೋದವಳು ಇನ್ನೂವರೆಗೂ ಪತ್ತೆ ಇಲ್ಲ. ಅವಳ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿದ್ದಾಳೆ ಅಂತ ನಾನು ನನ್ನ ಇನ್ಸ್ಪೆಕ್ಟರ್ಗೆ ಪತ್ತೆ ಹಚ್ಚೋಕ್ಕೆ ಹೇಳಿದ್ದೆ. ಅವ್ರು ಹೇಳಿದ್ರು ಬೆಳಗ್ಗೆ ಅವಳು ನಿಮ್ಮ ಆಫೀಸ್ಗೆ ಹೋಗಿದ್ಲು ಅಂತ. ಅಂದಮೇಲೆ ಆ ಅಭಿರಾಮ್ನ ಭೇಟಿ ಮಾಡೋಕ್ಕೆ ಹೋಗಿರ್ತಾಳೆ. ಎಲ್ಲಿ ಅವನು? ಅವನೇ ಏನೋ ಮಾಡಿದ್ದಾನೆ ನನ್ನ ಮಗಳಿಗೆ ಎಂದರು ಅಭಿರಾಮನ ಮೇಲೆ ಅಪವಾದ ಹೊರಿಸಿ. ಮಾತು ಸರಿಯಾಗಿರಲಿ, ಯಾವಾಗಲೂ ನನ್ನ ಮಗನ ಮೇಲೆ ಅಪವಾದ ಹೊರಿಸೋದೇ ಆಯ್ತಲ್ಲ ನಿಮ್ಮ ಕೆಲಸ. ಧ್ವನಿ ಎತ್ತಿದ್ದರು ಪೂರ್ಣ. ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ, ಭಾರ್ಗವ್ ಕರಿ ನಿನ್ನ ಮಗನ ಎಂದರು ವರ್ಧನ್ ಅವರನ್ನು ನೋಡುತ್ತಾ. ಅದೇ ಸಮಯಕ್ಕೆ ಕಾರಿನ ಶಬ್ದವಾಯಿತು. ಅಣ್ಣ ಬಂದ ಅನಿಸುತ್ತೆ ಎನ್ನುತ್ತಾ ಅಥರು ಬಾಗಿಲತ್ತ ಓಡಿದ. ಕಾರಿನಿಂದ ಇಳಿದು ಯಶಸ್ವಿನಿಯ ತೋಳು ಹಿಡಿದು ಬರುತ್ತಿದ್ದವನನ್ನು ನೋಡಿ ಅಚ್ಚರಿಗೊಂಡ ಅವ. ಅಮ್ಮ, ಅಪ್ಪ ಕೂಗಿದ ಜೋರಾಗಿ. ಏನಾಯಿತೆಂಬಂತೆ ಎಲ್ಲರೂ ಬಾಗಿಲತ್ತ ನೋಡಿದರು. ಅವರನ್ನು ಕಂಡವರಿಗೆ ಸಿಡಿಲು ಬಡಿದಂತಾಯಿತು. ಯಶಸ್ವಿನಿ, ಅಭಿರಾಮ್ ಸತಿಪತಿಗಳಾಗಿ ನಿಂತಿದ್ದರು ಎಲ್ಲರ ಮುಂದೆ. ಎಲ್ಲರ ದೃಷ್ಟಿ ನೆಟ್ಟಿದ್ದು ಮಾಲೆ ಹಾಕಿಕೊಂಡು ನಿಂತಿರುವ ಅಭಿರಾಮ್ ಮತ್ತು ಯಶಸ್ವಿನಿಯ ಮೇಲೆಯೇ. ಅವಳ ಕೊರಳಲ್ಲಿನ ತಾಳಿ, ಹಣೆಯ ಮೇಲಿನ ಸಿಂಧೂರ ಸಾರಿ ಹೇಳುತ್ತಿದೆ ತಾನು ಅವನ ಮಡದಿಯೆಂದು. ಅದು ಅವಳ ಅರಿವಿಗಿದ್ದರೂ ನಿಲ್ಲಲು ಶಕ್ತಿ ಇಲ್ಲದವಳನ್ನು ತೋಳು ಬಳಸಿ ನಿಂತಿದ್ದ ಅಭಿರಾಮ್. ಅವರನ್ನೇ ನೋಡುತ್ತಿದ್ದ ಎಲ್ಲರ ಮನದಲ್ಲೂ ಸಾವಿರಾರು ಪ್ರಶ್ನೆಗಳು. ಏನೊಂದು ಅರ್ಥವಾಗುತ್ತಲೂ ಇಲ್ಲ. ಯಶು ಮಗಳೇ ಎನ್ನುತ್ತಾ ಯಶಸ್ವಿನಿಯ ಬಳಿ ಬಂದರು ವರ್ಧನ್ ಆತಂಕದಿಂದ. ಅಭಿಯ ತೋಳಲ್ಲಿದ್ದ ಮಗಳನ್ನು ತಮ್ಮ ತೋಳಿಗೆ ತೆಗೆದುಕೊಂಡು, ಯಶು ಯಶು ಏನಾಗಿದೆ ನಿನಗೆ ಎಂದು ಕೇಳಿದರು ಅವಳ ಮೊಗ ಹಿಡಿದು. ಅವಳಿಗೆ ನಿಲ್ಲಲು ಶಕ್ತಿ ಇಲ್ಲದಿದ್ದರೂ ಸ್ವಲ್ಪ ಎಚ್ಚರವಾಗಿದ್ದಳು ಈಗ. ಅವಳತ್ತ ಗಮನ ಕೊಡದೆ ಭಾರ್ಗವರವರ ಮುಂದೆ ಬಂದ ಅಭಿ, ಅಪ್ಪ ನಿಮಗೇನೋ ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರ ಅಲ್ವಾ? ಮನೆಗೆ ಹೇಗೆ ಬಂದ್ರಿ ನೀವು? ಗಾಬರಿಯಿಂದ ಕೇಳಿದ ಅವರ ಕೈ ಹಿಡಿದು. ಅವರನ್ನು ಕಂಡ ನಂತರವೇ ಅವನಿಗೆ ಸಮಾಧಾನವಾಗಿದ್ದು. ನಾನು ಹುಷಾರಾಗಿದ್ದೀನಿ ಅಭಿ, ಆದರೆ ನೀನು? ಅವನ ಕೊರಳಲ್ಲಿನ ಮಾಲೆ ನೋಡುತ್ತಾ ಕೇಳಿದವರು ಇನ್ನೂ ಆಶ್ಚರ್ಯದಲ್ಲೇ ಇದ್ದರು. ಅವರ ನೋಟ ಅರಿತ ಅಭಿ ತಕ್ಷಣ ತನ್ನ ಕೊರಳಲ್ಲಿದ್ದ ಮಾಲೆ ತೆಗೆದು ಪಕ್ಕದಲ್ಲಿ ಬಿಸಾಕಿ, ಇದೆಲ್ಲ ಏನು ಅಂತ ಹೇಳ್ತೀನಿ ನಿಮಗೆ ಎಂದ. ಏನು ಹೇಳ್ತೀಯಾ ಅಭಿ ನೀನು? ಅವಳನ್ನ ಮದುವೆ ಆಗಿ ಬಂದಿದೆಯಾ ಕೇಳಿದರು ಪೂರ್ಣ. ಅವರಂತೂ ನಂಬಲು ತಯಾರಿಲ್ಲ ಕಂಡಿದ್ದನ್ನು. ಅವರ ಮುಂದೆ ಬಂದ ಅಭಿ, ಅಮ್ಮ ಎಂದು ಬಾಯಿ ತೆರೆಯುತ್ತಿದ್ದಂತೆ ಮಗಳನ್ನು ಬಿಟ್ಟು ಅವನ ಕೊರಳ ಪಟ್ಟಿ ಹಿಡಿದ ವರ್ಧನ್ ರವರು, ನನ್ನ ಮಗಳನ್ನ ಮದುವೆ ಆಗಿದೆಯಾ ನೀನು? ಯಾರನ್ನ ಕೇಳಿ ಈ ಕೆಲಸ ಮಾಡಿದೆ ನೀನು? ಗರ್ಜಿಸಿದರು ಒಮ್ಮೆಲೆ. ಅಥರು ಬಂದು ಅವರ ಕೈ ಹಿಡಿದ ಅಭಿಯನ್ನು ಮುಟ್ಟಿದರೆ ಸುಮ್ಮನಿರುವನೇ ಇವ? ನನ್ನ ಮಾತನ್ನ ಪೂರ್ತಿ ಕೇಳಿ ವರ್ಧನ್ ಸರ್ ಎಂದ ಅಭಿ ಕೋಪದಿಂದ ಅವರನ್ನೇ ದಿಟ್ಟಿಸಿ. ಏನೋ ನಿನ್ನ ಮಾತನ್ನ ಕೇಳೋದು? ಅವಳು ಬೆಳಗ್ಗೆ ನಿನ್ನ ಆಫೀಸ್ಗೆ ಬಂದಾಗ ಅವಳನ್ನು ಕರ್ಕೊಂಡು ಹೋಗಿ ಮದುವೆ ಆಗಿ ಬಂದಿದೀಯಾ? ಏನೋ ಮಾಡಿದೀಯಾ ಅವಳಿಗೆ? ಯಾಕೋ ಅವಳು ಹೀಗಿದ್ದಾಳೆ? ಕೋಪ ಅವರಿಗೆ ಅವನ ಮೇಲೆ. ಅದು ಸಹಜವೂ ಕೂಡ.
ಯಾವ ತಂದೆ ಮಗಳನ್ನು ಹೀಗೆ ನೋಡಿ ಸುಮ್ಮನಿರುವ? ಅಪ್ಪ, ಒಂದು ನಿಮಿಷ ಎಂದಳು ಯಶಸ್ವಿನಿ ಮೆಲ್ಲಗೆ. ಬಿಡಿ ಅವನನ್ನು ಎಂದ ಅಥರು ವರ್ಧನ್ರನ್ನು ಕೋಪದಿಂದ ನೋಡುತ್ತಾ ಅವರ ಕೈ ಬಿಡಿಸಿದ. ವರ್ಧನ್, ಮೊದಲು ಏನಾಗಿದೆ ಅಂತ ಕೇಳೋಣ, ಒಳಗಡೆ ಬಾ ಎಂದರು ಭಾರ್ಗವ್. ಅಪ್ಪ, ನನಗೆ ಎಂದು ತಲೆ ಹಿಡಿದಳು ಯಶಸ್ವಿನಿ. ಅವಳ ಸ್ಥಿತಿ ಕಂಡ ಅಭಿರಾಮ್, ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನಿಸುತ್ತೆ ಎಂದವ ಅಶ್ವಿತಾಳನ್ನು ನೋಡುತ್ತಾ. ಅಕ್ಕ, ಅವಳನ್ನ ಕರ್ಕೊಂಡು ಹೋಗಿ ಮುಖ ತೊಳಸು, ಅವಳಿಗೆ ಜ್ಯೂಸ್ ಏನಾದರೂ ಕೊಡಿ ತಿನ್ನೋದಕ್ಕೆ, ಯಾಕಂದರೆ ಅವಳ ಜೊತೆ ಮಾತಾಡೋದಿದೆ. ಕೊನೆಯ ಮಾತನ್ನು ಒರಟಾಗಿ ಅಂದ. ಏನೂ ತಿನ್ನದಿದ್ದರೆ ತಲೆ ತಿರುಗುತ್ತದೆ ಎಂದು ಹೇಳಿದ್ದಳಲ್ಲ, ಅದು ನೆನಪಿತ್ತವನಿಗೆ. ಅಲ್ಲದೆ ಅವಳನ್ನು ಇವ ಹಾಡಿ ಹೊಗಳಿ ಕೊಂಡಾಡಬೇಕಿತ್ತಲ್ಲ. ಏನೂ ಬೇಕಾಗಿಲ್ಲ, ನನ್ನ ಮಗಳನ್ನು ನಿನ್ನ ಮನೆ ಹೊಸಲು ದಾಟೋದಕ್ಕೆ ಬಿಡೋದಿಲ್ಲ ನಾನು ಎಂದರು ವರ್ಧನ್. ಅವರಿಗಾದ ಆಘಾತ, ಕೋಪ ತಾಳ್ಮೆಯನ್ನು ಮರೆಸಿತ್ತು. ವರ್ಧನ್, ಇಲ್ಲಿ ಏನೋ ಆಗಿದೆ, ಸ್ವಲ್ಪ ಸಮಾಧಾನದಿಂದ ಇರು. ಮೊದಲು ನಿನ್ನ ಮಗಳು ಏನಾದರೂ ತಿನ್ನಲಿ, ಬಾ ಒಳ ಕೂತ್ಕೊಂಡು ಮಾತಾಡೋಣ ಕರೆದರು ಭಾರ್ಗವ್. ಅವರಿಗೆ ಅನುಮಾನವಿತ್ತು, ಅಭಿರಾಮನ ಜೊತೆ ಏನೋ ನಡೆದಿದೆ, ಅದು ತಮ್ಮ ಮೇಲಾದ ದಾಳಿಗೂ ಸಂಬಂಧವಿದೆ ಎಂದು. ಅಪ್ಪ, ನನಗೆ ನೀರು ಬೇಕು ಎಂದಳು ಯಶಸ್ವಿನಿ. ಅವಳ ಕೈ ಹಿಡಿದ ಅಶ್ವಿತಾ, ಬಾ ಯಶಸ್ವಿನಿ ಎಂದು ಅವಳನ್ನು ಒಳ ಕರೆದುಕೊಂಡು ನಡೆದಳು. ಹೊಸ್ತಿಲು ದಾಟುವಾಗ ಬಲಗಾಲು ಮೊದಲಿಟ್ಟೆ ಒಳ ನಡೆದಿದ್ದಳು ಯಶಸ್ವಿನಿ. ಆ ಮನೆಯ ಸೊಸೆ ಈಗವಳು. ಒಳಗಡೆ ಬನ್ನಿ ಎಲ್ಲರೂ ಎಂದ ಭಾರ್ಗವರವರು ಒಳ ಬಂದಾಗ ಎಲ್ಲರೂ ಅವರ ಹಿಂದೆಯೇ ಬಂದು ನಿಂತರು. ಅನಿರುದ್ಧ್ ಕೂಡ ಜೊತೆ ಇದ್ದ. ಇನ್ನು ಅಭಿ, ಏನಿದೆಲ್ಲ? ನೀನು ಯಶಸ್ವಿನಿನ ಮದುವೆ ಆಗಿದೆಯಾ ಮತ್ತೆ ಕೇಳಿದರು ಪೂರ್ಣ. ಅಮ್ಮ, ಮದುವೆ ಆಗಿದ್ದಲ್ಲ, ಮಾಡಿಸಿದ್ದು ಎಂದನವ ಅಸಹನೆಯಿಂದ. ನಡೆದಿದ್ದೆಲ್ಲವೂ ಅವನಿಚ್ಛೆಯ ವಿರುದ್ಧವೇ. ಯಾರೋ ಮಾಡಿಸಿರ್ತಾರೆ ನಿಮ್ಮಿಬ್ಬರಿಗೂ ಮದುವೆನ. ನನ್ನ ಮಗಳ ಜೀವನನ ಹಾಳು ಮಾಡಿದ್ಯಾ ಅಭಿ ನೀನು. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಗುಡುಗಿದರು ವರ್ಧನ್ ಮತ್ತೆ. ಶರಾವತಿ ಅಜ್ಜಿ ಕೋಣೆಯಿಂದ ಹೊರಬಂದರು ಆ ಸಮಯಕ್ಕೆ. ಏನಾಯಿತು ಭಾರ್ಗವ್ ಕೇಳಿದರು ಮುಂದೆ ಬಂದು. ಏನಾಗಬೇಕು ತಾಯಿ, ನಿಮ್ಮ ಮಗ ಮೊಮ್ಮಗ ಸೇರಿಕೊಂಡು ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ರು ತಂದೆ ಮಗನನ್ನು ಕೋಪದಿಂದ ನೋಡುತ್ತಾ ಹೇಳಿದರು ವರ್ಧನ್. ಮೊದಲು ನಾನು ಹೇಳೋದನ್ನು ಕೇಳಿ ವರ್ಧನ್ ಸರ್, ಆಮೇಲೆ ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಎಂದ ಅಭಿರಾಮ್ ಈಗ ಗಂಭೀರನಾದ. ಮನದಲ್ಲಿ ಅಗ್ನಿ ಪರ್ವತವೇ ಇತ್ತವನಿಗೆ. ಯಶಸ್ವಿನಿಗೆ ತಾಳಿ ಕಟ್ಟಿದ್ದರಿಂದ ಕುದಿಯುತ್ತಿತ್ತು ಅವನ ಮನ. ಎಲ್ರಿಗೂ ಏನಾಗಿದೆ ಅನ್ನೋ ಗೊಂದಲ ಇದೆ ಅಲ್ವಾ, ಏನಾಯಿತು ಅಂತ ನಾನು ಹೇಳ್ತೀನಿ ಎಂದಾಗ ಅಶ್ವಿತಾ ಯಶಸ್ವಿನಿಯನ್ನು ಕೋಣೆಯಿಂದ ಹೊರ ಕರೆತಂದಳು. ಕೊರಳಲ್ಲಿನ ಮಾಲೆ ತೆಗೆದು ಮುಖ ತೊಳೆದು ಬಂದ ಯಶಸ್ವಿನಿ ಈಗ ಕೊಂಚ ಸುಧಾರಿಸಿಕೊಂಡಿದ್ದಳು. ನೀನು ಕುತ್ಕೋ, ನಾನು ನಿನಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ ಎಂದ ಅಶ್ವಿತಾ ಅಡುಗೆ ಮನೆಗೆ ನಡೆದಳು. ಸೋಫಾಗೆ ಬೆನ್ನು ಆನಿಸಿ ಕುಳಿತ ಯಶಸ್ವಿನಿಯನ್ನು ನೋಡಿದ ಅಭಿರಾಮ್, ಯಶಸ್ವಿನಿ, ನೀನು ಸರಿಯಾಗಿ ಕೇಳಿಸ್ಕೊ ಎಂದ ಅಭಿ ನಡೆದಿದ್ದನ್ನು ವಿವರಿಸಲು ಶುರು ಮಾಡಿದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.